ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಚಾನಲ್ಗೆ ಸ್ವಾಗತ ಎಲ್ಲರಿಗೂ. ನಾನಿವತ್ತು ಹೊಸಲ ಹೇಳಿದ್ನಲ್ಲ ವೀಡಿಯೋ ಮಾಡ್ತೀನಿ ಅಂತ, ಆಚೆ ಹೋಗಿದ್ದು, ರೆಸಾರ್ಟ್ಗೆ ಹೋಗಿದ್ದು, ರಾಮನಗರ ರೆಸಾರ್ಟ್ಗೆ ಹೋಗಿರೋದು. ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ ಆಯಿತಾ. ಫಸ್ಟು ನಾವು ಬಸ್ಸಲ್ಲಿ ಒಂದು 50 ಜನ ಇದ್ವಿ ಅನಿಸುತ್ತೆ, 50 ಜನ. ಈ ಥರ ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಬಸ್ಸಲ್ಲಿ. ತುಂಬ ಚೆನ್ನಾಗಿತ್ತು. ಎಲ್ಲ ಎಂಜಾಯ್ ಮಾಡ್ತಾಯಿದ್ರು, ಡ್ಯಾನ್ಸ್ ಮಾಡ್ತಾಯಿದ್ರು. ರೇಡಿಯೋ ಎಲ್ಲ ಹಾಕಂಗಿಲ್ವಲ್ಲ, ಅದಕ್ಕೆ ನಾನು ಸೌಂಡ್ ಕೊಟ್ಟಿಲ್ಲ ಅದು. ಆಮೇಲೆ ಇದು ಬೆಂಗಳೂರಿಂದ ಆಚೆ ಅಲ್ವಾ, ಸ್ವಲ್ಪ ನಮಗೆ ಬೆಂಗಳೂರಲ್ಲಿ ಇದು ಸಖತ್ತು ಈ ಬ್ಯುಸಿ ವಾತಾವರಣ, ಈ ಟೆನ್ಷನ್ನು, ಈ ಸೌಂಡು ಎಲ್ಲ, ಈ ಪೊಲ್ಯೂಷನ್ನಿಂದ ಆಚೆ ಹೋಗ್ಬೇಕಾದ್ರೆ ಒಂಥರ ಖುಷಿಯಾಗುತ್ತೆ. ಈ ವಾತಾವರಣ ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ. ಈ ಥರ ಎಲ್ಲ ನಮ್ಮ ಬೆಂಗಳೂರಲ್ಲಿ ಎಲ್ಲಿ ನೋಡ್ತೀವಿ, ಬರೀ ಆ ಗಾಡಿ ಸೌಂಡು ಬರೀ ಇದೆ. ಅದಕ್ಕೆ ಈ ಥರ ಆಚೆ ಹೋದಾಗ ಒಂಥರ ಖುಷಿ ಸಿಗುತ್ತೆ. ನಾನು ಈ ಥರ ಎಲ್ಲ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಆಮೇಲೆ ಬಂದ್ವಿ, 1.5 ಗಂಟೆ ಜರ್ನಿ ಅನಿಸುತ್ತೆ. ಬಂದುಬಿಟ್ಟು ಇಲ್ಲದೆ ಎಲ್ಲ ಹೋಗ್ತಾಯಿದ್ದೀವಿ. ಇದು ಎಂಟ್ರೆನ್ಸ್. ಇದು ಸುತ್ತಲೂ ಮನೆ ಇಲ್ಲ, ಬರೀ ಬೆಟ್ಟ ಗುಡ್ಡ ಇದೆ. ರಾಮನಗರ ಅಂದರೆ ಬರೀ ಕಲ್ಲೇ ತಾನೇ, ಕಲ್ಲು ಬೆಟ್ಟ ಆ ಥರ ಇದೆ. ಆಮೇಲೆ ಒಳಗಡೆ ಹೋದ್ವಿ. ಗೇಟ್ ಒಳಗಡೆ ಹೋದ್ಮೇಲೆ ಇಲ್ಲೆಲ್ಲ ಒಂದು ಸಲ ಗ್ರೂಪ್ ಫೋಟೋ ತಗೊಂಡ್ಬಿಡೋಣ ಮುಂದೆ ಅಂತೇಳ್ಬಿಟ್ಟು ಎಲ್ಲ ಕರೀತಾಯಿದ್ರು. ತಗೊಂಡ್ಬಿಟ್ಟು ಆಮೇಲೆ ಟ್ಯಾಗ್ ಹಾಕ್ತಾರಂತೆ. ಆ ಟ್ಯಾಗ್ ಹಾಕ್ಸ್ಕೋಬೇಕಲ್ಲ ಒಳಗಡೆ ಗೇಮ್ಸ್ದೆಲ್ಲ. ನೋಡಿ, ಇದೆ ರ್ಯಾವಿಶಿಂಗ್ ಅಂತ. ಇಲ್ಲಿ ಎಷ್ಟು ಜನ ಹೋಗಿದ್ವಿ. ಇದು ರ್ಯಾವಿಶಿಂಗ್ ಅಂತ ನೀಟಾಗಿ ಕಾಣಿಸ್ತಿದೆ ನೋಡಿ, ರ್ಯಾವಿಶಿಂಗ್. ಮತ್ತು ಆ ಕಡೆ ಏನೋ ಕ್ಯಾಂಪಿಂಗ್ ಅಂತ ಏನೋ ಇದೆ ಆ ಕಡೆ. ಕ್ಯಾಂಪನಿಂಗ್ ಅಂತ ಏನಿದೆ, ಕ್ಯಾಂಪಿಂಗ್ ಅನಿಸುತ್ತೆ. ಅದು ಸರಿ ನಾನು ನೋಡಲಿಲ್ಲ. ಅದಾದಮೇಲೆ ಒಳಗಡೆ ಬಂದ್ವಿ. ಒಳಗಡೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಲ್ಲ. ನೋಡಿ, ಇದೆಲ್ಲ ಚೆನ್ನಾಗಿದೆ. ಮತ್ತು ಇಲ್ಲಿ ಮೆನು ಹಾಕಿದ್ರು. ಮೆನು ನೋಡ್ಬಿಡೋಣ. ಮೆನು ನೋಡ್ಕೋಬೇಕಲ್ಲ, ಯಾವ ಥರ ಗೇಮ್ಸ್ ಇದೆ, ಔಟ್ಡೋರ್ ಗೇಮ್ಸು, ಇಂಡೋರ್ ಗೇಮ್ಸು, ಮತ್ತು ಟೈಮಿಂಗ್ಸು, ಊಟ ಟೈಮಿಂಗ್ಸ್ ಎಲ್ಲ, ಟೀ ಟೈಮಿಂಗ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಇಲ್ಲಿ ಬೋರ್ಡ್ ಹಾಕಿದ್ರು. ಯಾವುದು ಫ್ರೀ ಇರುತ್ತೆ ಅಥವಾ ನಾವು ಕೊಟ್ಟಿದ್ದ ಅಮೌಂಟಲ್ಲಿ ಯಾವ್ದು ಆ್ಯಡ್ ಆಗಿದೆ ಅಥವಾ ಎಕ್ಸ್ಟ್ರಾ ಯಾವುದಕ್ಕೆ ಪೇ ಮಾಡಬೇಕು ಅನ್ನೋದೆಲ್ಲ ಇತ್ತು. ಅದನ್ನೆಲ್ಲ ನೋಡ್ಕೊಂಡ್ವಿ. ಆಮೇಲೆ ಒಂದ್ಸಲ ಫೋಟೋ ತಗೊಳ್ಳೋಣ ಅಂತ ತಗೊಳ್ತಾ ಇದ್ದೀನಿ. ಕೂದಲೆಲ್ಲ ಕೆದರೋಗ್ಬಿಟ್ಟಿತ್ತು, ಗಾಳಿ ಅಲ್ವಾ, ಬಸ್ಸಲ್ಲಿ ಬರಬೇಕಾದ್ರೆ. ನೋಡಿ ಎಷ್ಟು ಜನ ಇಲ್ಲೆಲ್ಲ. ಒಬ್ಬರು ಗೈಡ್ ಬಂದಿದ್ದರು, ಅವ್ರು ಹೇಳ್ತಾಯಿದ್ರು, ಟ್ಯಾಗ್ ಹಾಕಿದ್ರು, ಎಷ್ಟು ಗೇಮ್ ಆಡ್ಬೋದು ಏನಿರುತ್ತೆ ಅಂತ. ಆಮೇಲೆ ಒಳಗಡೆ ಹೋದ್ವಿ. ಎಲ್ಲರಿಗೂ ಟ್ಯಾಗ್ ಹಾಕ್ಸ್ಕೊಂಡು ಕೈಗೆ ಬೆಲ್ಟ್ ಥರ ಹಾಕ್ತಾರೆ. ಹೋಗ್ಬಿಟ್ಟು ನೋಡಿ, ಸೈಡಲ್ಲೆಲ್ಲ ಬರೀ ಮಾವಿನ ಮರ. ಎಷ್ಟು ಹೂವಾಗಿತ್ತು ಅಂದರೆ, ಎಷ್ಟು ಒಳ್ಳೆ ಮಾವಿನ ಹಣ್ಣು ಬಿಡೋ ಟೈಮಲ್ಲಿ ಇನ್ನು ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಮೋಸ್ಟ್ಲಿ ನನ್ನ ಪ್ರಕಾರ ಅಷ್ಟು ಇತ್ತು. ಬರೀ ಅವೇ ಸೈಡಲ್ಲೇ ಮಾವಿನ ಮರ, ಸಣ್ಣದು ಕೈಗೆ ಸಿಗೋ ಥರ. ನಮ್ಮಷ್ಟು ಉದ್ದನೇ ಇತ್ತು, ಹೆಚ್ಚು ಕಮ್ಮಿ ನಮಗಿಂತ ಸ್ವಲ್ಪ ಉದ್ದ ಐತೇನೋ ನೋಡಿ. ಎಲ್ಲ ಕೈ ಸಿಗೋ ಥರ ತುಂಬ ಹೂವಾಗಿತ್ತು, ಘಮ ಘಮ ಅಂತ ಇತ್ತು. ನೋಡಿ, ಈ ಥರ ಎಲ್ಲ ಹೂವು ಇದೆಯಲ್ಲ, ಇದು ನೋಡೋಕೆ ತುಂಬ ಚೆನ್ನಾಗಿ ಕಾಣ್ತೈತೆ. ಈ ಥರ ಹೂವು ಎಲ್ಲ, ಶೋ ಗಿಡ ಎಲ್ಲ ನಿಮ್ಮ ಮನೆಯೆಲ್ಲ ಇದೆಯಾ ಅಂತ ಕಮೆಂಟ್ ಮಾಡಿ. ನಮ್ಮ ಮನೇಲಿ ಇಲ್ಲ, ಇದು ನೋಡಿದ್ದೆ. ಅದು ಇಲ್ಲಿ ತುಂಬ ಇತ್ತು ಆ ಥರ. ನೋಡಿ, ಗೇಮ್ಸ್ ಆಡೋಕ್ಕೆ ಎಲ್ಲ ಇದೆ ಇಲ್ಲಿ. ಆಮೇಲೆ ನೋಡಿ, ಇದೆಲ್ಲ ತುಂಬ ಚೆನ್ನಾಗಿದೆ. ದೊಡ್ಡ ದೊಡ್ಡ ಗೇಮ್ಸ್ ಇಂದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ, ಬಟ್ ಆಡೋಕ್ಕೆ ಭಯ. ತುಂಬ ಚೆನ್ನಾಗಿತ್ತು. ವಾತಾವರಣ ಕೂಲಾಗಿತ್ತು. ಅಂದರೆ ಸಿಕ್ಕಾಪಟ್ಟೆ ಬಿಸಿಲು ಅದೇ ಮರ ಇರೋದ್ರಿಂದ ಮರ ಗಿಡಗಳು ಒಂದು ಸ್ವಲ್ಪ ಚೆನ್ನಾಗಿತ್ತು. ಅದು ಚಳಿಗಾಲ ಬೇರೆ ಅಲ್ವಾ. ನೋಡಿ, ಇಲ್ಲಿ ಈ ಥರ ಹಟ್ ಥರ ಇತ್ತು. ಅದು ಏನಂತ ನಾನು ನೋಡೋಕ್ಕೆ ಹೋಗಲಿಲ್ಲ. ಎಲ್ಲ ಕ್ಲೀನ್ ಮಾಡ್ತಾ ಅಂದರೆ ತುಂಬ ಚೆನ್ನಾಗಿ ನೀಟಾಗಿ ಇಟ್ಕೊಂಡಿದ್ದಾರೆ, ಮೇಂಟೆನೆನ್ಸ್ ಎಲ್ಲ. ಇದು ಯಾವ್ಯಾವ
ಕಡೆ ಹೋಗಬೇಕು ಅಂತ ಮಾರ್ಕ್ ಮಾಡಿದರು. ಸ್ವಿಮ್ಮಿಂಗ್ ಪೂಲ್ ಇದು ಸುಮಾರು ಒಂದು 5 ಅಡಿ ಇದೆ. ನಾವು ಇದಕ್ಕೆ ಇಳಿಲಿಲ್ಲ, ಮುಳುಗೋಗ್ತೀವಿ ಅಂತ ಇನ್ನೊಂದು ಕಡೆ ಇತ್ತು ಸಣ್ಣದು 4 ಅಡಿದು, ಅಲ್ಲಿ ಹೋಗಿದ್ವಿ ಆಟ ಆಡೋಕ್ಕೆ. ಈಜು ಹೊಡಿಲಿಲ್ಲ, ಸುಮ್ಮನೆ 1.5 ಗಂಟೆ ರೀಲ್ಸ್ ಮಾಡ್ಕೊಂಡಿದ್ವಿ. ಇಲ್ಲಿ ಮುಂದೆ ಬರ್ತಾ ಇದು ಎಂಟ್ರೆನ್ಸ್, ಒಳಗಡೆ ಹೋಗ್ತೀವಲ್ಲ ಅಲ್ಲಿ ಎಂಟ್ರೆನ್ಸು. ಮೇಲೆ ಇಲ್ಲೇ ಕ್ಯಾಂಟೀನ್ ಎಲ್ಲ ಇರೋದು. ಹೋದ ತಕ್ಷಣ ಜ್ಯೂಸ್ ಕೊಟ್ಟರು, ವೆಲ್ಕಮ್ ಜ್ಯೂಸ್, ವೆಲ್ಕಮ್ ಡ್ರಿಂಕ್ಸ್ ಕುಡಿದ್ಬಿಟ್ಟು ಬ್ಯಾಗೆಲ್ಲ ಅಲ್ಲೇ ಕ್ಯಾಮ್ರಾ ಇರುತ್ತೆ ಅಲ್ಲಿ ಇಕ್ಕಿ ನೋಡೋದು. ನೆಕ್ಸ್ಟ್ ಭಾಗದಲ್ಲಿ ಬೇರೆ ತೋರಿಸ್ತೀನಿ.